ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸುಮಧುರವಾದಂಥ ವಂದನೆಗಳು. ಈ ದಿನ ಕೂಡ ಒಂದು ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ನಿಮ್ಮ ಪ್ರಾರ್ಥನಾ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು 7 ಸಲಹೆಗಳು. ನಿಮ್ಮ ಪ್ರಾರ್ಥನಾ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು 7 ಸಲಹೆಗಳನ್ನು ಕೊಡಲಿಕ್ಕೆ ನಾನು ಬಯಸುವಂಥವನಾಗಿದ್ದೇನೆ. ನಿಮ್ಮ ಪ್ರಾರ್ಥನಾ ಜೀವಿತವು ವಾಡಿಕೆಯಾಗಿದ್ದರೆ, ಜೀವವಿಲ್ಲದಾಗಿದ್ದರೆ ಅಥವಾ ಸ್ಥಿರತೆ ಇಲ್ಲದೆ ಹೆಣಗಾಡುತ್ತಿದ್ದರೆ, ನಾನು ಹೇಳುವಂಥ ಈ ಪ್ರಾರ್ಥನಾ ಸಲಹೆಗಳನ್ನು ಅನುಸರಿಸಿದರೆ ನಿಶ್ಚಯವಾಗಿ ನಿಮ್ಮ ಪ್ರಾರ್ಥನಾ ಜೀವಿತ ಬದಲಾಗುತ್ತದೆ. ಹಾಗೂ ಇದು ನಿಮ್ಮ ಪ್ರಾರ್ಥನಾ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಇದು ಸಹಾಯವಾಗುವಂಥದ್ದಾಗಿದೆ. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ 5,000 ಜನಕ್ಕೆ ಹಂಚುವ ಮುಂಚಿತವಾಗಿ ಆ ಜನಕ್ಕೆ ದೇವರು ಹೇಳ್ತಾ ಇದ್ದಾರೆ, 100ರಂತೆ 50ರಂತೆ ಸಾಲು ಸಾಲಾಗಿ ಕೂಡಿಸಿದ ತರುವಾಯ ಅಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಯೇಸು ಸ್ವಾಮಿ ಮಾಡಿದರು. ಇಲ್ಲಿ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲಿ ಕ್ರಮತೆವಿದೆಯೋ ಅಲ್ಲಿ ಅದ್ಭುತಗಳು ನಡೆಯುತ್ತದೆ. ಎಲ್ಲಿ ಕ್ರಮಬದ್ಧವಾದ ಪ್ರಾರ್ಥನೆ ಇದೆಯೋ ಅಲ್ಲಿ ಉತ್ತರ ಉಂಟು. ದೇವರು ಎಲ್ಲ ವಿಷಯಗಳಲ್ಲಿ ಕ್ರಮವನ್ನು ಅನುಸರಿಸುವುದನ್ನು ಇಚ್ಛಿಸುವಂತೆಯೇ ಪ್ರಾರ್ಥನೆಯಲ್ಲಿ ಕೂಡ ಒಂದು ಕ್ರಮವನ್ನು ದೇವರು ಇಟ್ಟಿದ್ದಾನೆ. ಆದುದರಿಂದ ಕ್ರಮವಿಲ್ಲದ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಆದ್ದರಿಂದ ಕ್ರಮತೆಯಿಂದ ಮಾಡುವ ಪ್ರಾರ್ಥನೆಯನ್ನು ದೇವರು ಕೇಳುವಾತನಾಗಿದ್ದಾನೆ. ಹಾಗಿರುವುದಾದರೆ ಇವತ್ತು ನಾನು 7 ಸಂಗತಿಗಳನ್ನು ನಿಮ್ಮೊಂದಿಗೆ ನಾನು ಹೇಳಲಿಕ್ಕಿದ್ದೇನೆ. ಈ 7 ಸಂಗತಿಗಳನ್ನು ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಕ್ರಮವಾಗಿ ನೀವು ಮಾಡುವುದಾದರೆ ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನೀವು ಬೆಳೆಯಬಹುದಾಗಿದೆ. ಮೊದಲನೇದಾಗಿ, ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಬೆಳೆಯಬೇಕಾದರೆ, ನಾವು ಚೆನ್ನಾಗಿ ಪ್ರಾರ್ಥಿಸಬೇಕಾದರೆ ನಮಗೆ ನಿರ್ದಿಷ್ಟವಾಗಿ ಒಂದು ಪ್ರಾರ್ಥಿಸುವ ಸಮಯವಿರಬೇಕು. ನಮಗೆ ನಿರ್ದಿಷ್ಟವಾಗಿ ಪ್ರಾರ್ಥನೆಗೆ ಒಂದು ಸಮಯವಿರಬೇಕು. ಸತ್ಯವೇದದಲ್ಲಿ ಪ್ರಾರ್ಥಿಸುವ ಭಕ್ತರನ್ನು ನೋಡುವಾಗ ಅವರಿಗೊಂದು ಪ್ರತ್ಯೇಕವಾದ ಸಮಯವಿತ್ತು. ನೋಡಿ, ದಾನಿಯೇಲ ಪ್ರತಿದಿನ 3 ಸಾರಿ ಪ್ರಾರ್ಥನೆ ಮಾಡುವುದು ಅವನಿಗೆ ಅಭ್ಯಾಸವಾಗಿತ್ತು. ಅವನು ಸಿಕ್ಕುವ ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಲ್ಲ. ಪ್ರಾರ್ಥನೆಗಾಗಿಯೇ ಒಂದು ಸಮಯವನ್ನು ಇಟ್ಟು ಆ ಸಮಯವನ್ನು ಮಿಸ್ ಮಾಡದೆ ದಾನಿಯೇಲನು ಪ್ರಾರ್ಥನೆ ಮಾಡ್ತಾ ಇದ್ದ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೇ ವಾಕ್ಯ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಡಿಕೆಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಈಗ ಓದಿದಂಥ ವಾಕ್ಯದಲ್ಲಿ ರಾಜನು ಒಂದು ಕಟ್ಟಳೆಯನ್ನು ಕೊಡುತ್ತಾ ಇದ್ದಾನೆ, ಯಾರು ಪ್ರಾರ್ಥನೆ ಮಾಡಬಾರ್ದು, ಪ್ರಾರ್ಥನೆ ಮಾಡಿದರೆ ಅವರನ್ನು ಸಿಂಹದ ಗವಿಗೆ ಹಾಕುತ್ತೇನೆ. ಆದರೆ ಈಗ ಓದಿದಂಥ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯಥಾ ಪ್ರಕಾರ ನೀವು ಪ್ರೇಯರ್ ಮಾಡಿದರೆ ಸಿಂಹದ ಗವಿಯಲ್ಲಿ ಆಗ್ತೀನಿ ಎಂಬುದಾಗಿ ಅನೌನ್ಸ್ ಮಾಡಿದ್ದಾರೆ. ಅಂಥ ಸಮಯದಲ್ಲಿ ಕೂಡ ಅವನ ಪ್ರಾರ್ಥನಾ ಸಮಯವನ್ನು ಅವನು ಬದಲಿಸಿಕೊಳ್ಳಲಿಲ್ಲ. ಯಾರು ಇಲ್ಲದ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿಲ್ಲ. ಯಥಾ ಪ್ರಕಾರ ದಾನಿಯೇಲನು 3 ಸಾರಿ ಅವನು ಪ್ರಾರ್ಥನೆ ಮಾಡಿದ. ನೀವು ಆತ್ಮಿಕ ಜೀವಿತದಲ್ಲಿ ಬೆಳಿಬೇಕಾ? ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಸತತವಾದಂಥ ಒಂದು ಪ್ರಾರ್ಥನಾ ಜೀವಿತ ನಿಮ್ಮದಾಗಬೇಕಾ? ಹಾಗಿರುವುದಾದರೆ ನಿಮಗೆ ದಾನಿಯೇಲನ ಹಾಗೆ ಒಂದು ಸಮಯ ಇರಬೇಕು. ಕೆಲವರು ಹೇಳ್ತಾರೆ, ಪಾಸ್ಟರ್ ನನಗೆ ಸಮಯ ಸಿಕ್ಕಾಗ ಪ್ರಾರ್ಥನೆ ಮಾಡ್ತಾನೆ. ಬ್ರದರ್ ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಸಿಸ್ಟರ್ ಎಷ್ಟು ಸಾರಿ ಪ್ರೇಯರ್ ಮಾಡ್ತಾ ಇದ್ದೀರಾ? ಅಯ್ಯೋ ಪಾಸ್ಟರ್ ಅದೆಲ್ಲ ನಮಗೆ ಹೇಳಲಿಕ್ಕಾಗೋದಿಲ್ಲ, ನನಗೆ ಸಮಯ ಸಿಕ್ಕಾಗಲೆಲ್ಲ ಪ್ರಾರ್ಥನೆ ಮಾಡ್ತಾನೆ. ಅವರಿಗೆ ಸಮಯನೇ ಸಿಗೋದಿಲ್ಲರಿ. ಆ ಸಮಯ ಸಿಗುತ್ತದೆ ಎಂಬುದಾಗಿ ನೀನು ವೇಟ್ ಮಾಡೋದಾದರೆ ನೀನು ಸಮಾಧಿಗೆ ಹೋಗುವವರೆಗೂ ನನಗೆ ಸಮಯ ಸಿಗೋದಿಲ್ಲ.
ಸಮಯ ಸಿಕ್ಕಾಗ ಪ್ರಾರ್ಥನೆ ಮಾಡ್ತೀನಿ ಅನ್ನೋರು ಒಂದು ಸಾರಿ ಕೂಡ ಅವರು ಪ್ರಾರ್ಥನೆ ಮಾಡೋದಿಲ್ಲರಿ. ಆದ್ದರಿಂದ ಒಂದು ಸಮಯವನ್ನು ನೀವು ಫಿಕ್ಸ್ ಮಾಡಿಕೊಳ್ಳಿ. ನಿಮಗೆ ಯಾವ ಅನುಕೂಲವಾಗಿದೆಯೋ ಆ ಸಮಯದಲ್ಲಿ ನೀವು ಪ್ರಾರ್ಥನೆಯನ್ನು ಬಿಟ್ಟು ಬೇರೆ ಏನು ಮಾಡಬಾರ್ದು. ನೀವು ಕೇಳ್ಬೋದು, ಪಾಸ್ಟರ್ ದಾನಿಯೇಲ್ಗೆ ಏನು ಕೆಲಸ ಇರಲಿಲ್ಲ, ಅವನು ದಿನಕ್ಕೆ 3 ಸಾರಿ ಪ್ರೇಯರ್ ಮಾಡ್ತಾ ಇದ್ದ, ನಮಗೆ ತುಂಬ ಬ್ಯುಸಿ, ನಾವು IT-BTಯಲ್ಲಿ ಕೆಲಸ ಮಾಡ್ತೇವೆ, ನಾವು ಬಹಳ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದೇವೆ, ನಿಮಗೇನು ಗೊತ್ತು ಪಾಸ್ಟರ್, ನೀವಂದರೆ ಪಾಸ್ಟ್ರು, ನಿಮಗೇನು ಸಮಯ ಇರ್ತದೆ ಬೇರೆ ಪ್ರೇಯರ್ ಮಾಡೋದೇ ನಿಮ್ಮ ಕೆಲಸ, ನೀವು ಪ್ರೇಯರ್ ಮಾಡ್ತೀರಾ, ನಮಗೆ ಆ ಥರ ಅಲ್ಲ, ನಮಗೆ ಬಹಳ ಕೆಲಸ ಇದೆ ಎಂಬುದಾಗಿ ಕೆಲವರು ಕುಂಟು ನೆಪಗಳನ್ನು ಹೇಳ್ಬೋದು. ದಾನಿಯೇಲನ ಬಗ್ಗೆ ನಿಮಗೆ ಗೊತ್ತಾ? ಪ್ರಧಾನ ಮಂತ್ರಿ ರಾಜ, ಅವನ ನಂತರ ಸ್ಥಾನದಲ್ಲಿ ಇರುವಂಥದ್ದು ದಾನಿಯೇಲ. ಅರಸನು ಕೂಡ ತನ್ನ ಕಾರ್ಯಗಳನ್ನು ನೋಡುವುದಿಲ್ಲ. ಇಡೀ ರಾಜ್ಯಭಾರವನ್ನು, ಇಡೀ ಆ ರಾಜ್ಯದ ಎಲ್ಲ ಕಾರ್ಯಗಳನ್ನು ದಾನಿಯೇಲನೇ ನೋಡಬೇಕು, ದಾನಿಯೇಲನೇ ಮಾಡಬೇಕು. ಅಷ್ಟು ಬ್ಯುಸಿಯಾಗಿರುವಂಥ ಮನುಷ್ಯ. ಎಷ್ಟು ಬ್ಯುಸಿಯಾಗಿದ್ದಂತ ಹೇಳಿದ್ರೆ, ಅವನಿಗೆ ಹಗಲು ರಾತ್ರಿ ಅನ್ನೋದೇ ಬಹಳ ಬ್ಯುಸಿಯಾಗಿದ್ದಂಥ ವ್ಯಕ್ತಿ ದಾನಿಯೇಲ. ಆ ದಾನಿಯೇಲನಿಗೆ ಅಷ್ಟು ಬ್ಯುಸಿ ಇರುವಾಗ ಪ್ರಾರ್ಥನೆಗೆ ಒಂದು ಸಮಯ ಇರುವುದಾದರೆ, ನಿನಗೂ ಮತ್ತು ನನಗೂ ಖಂಡಿತ ಒಂದು ಸಮಯವಿದೆ. ಹಾಗಿರುವುದಾದರೆ ನಿಮ್ಮ ಪ್ರಾರ್ಥನೆಯಲ್ಲಿ ಚೆನ್ನಾಗಿ ಪ್ರಾರ್ಥನೆಯಲ್ಲಿ ಬೆಳಿಬೇಕಂತ ಹೇಳಿದ್ರೆ ಒಂದು ಸಮಯವನ್ನು ನಿಗದಿ ಮಾಡಿಕೊಳ್ಳ್ರಿ. ಎರಡನೆಯದಾಗಿ, ಅರಸನಾದ ದಾವೀದನು ಸಹ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಅವನ ಸಮಯವನ್ನು ಫಿಕ್ಸ್ ಮಾಡಿಕೊಂಡು, ನಿಗದಿ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದ. ಕೀರ್ತನೆ 5ನೇ ಅಧ್ಯಾಯ 3ನೇ ವಾಕ್ಯ, ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರ ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಇಲ್ಲಿ ಹೇಳುತ್ತಾ ಇದ್ದಾನೆ ಉದಯ ಕಾಲ ಅಂದರೆ ಏನು? ಅವನು ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಿರುಗಿ ಅದೇ ದಾವೀದನು ಹೇಳ್ತಾ ಇದ್ದಾನೆ, ಕೀರ್ತನೆ 88 13ನೇ ವಾಕ್ಯ, ನಾನಾದರೂ ಯೆಹೋವನೇ ನಿನಗೆ ಮೊರೆ ಇಡುತ್ತೇನೆ, ಉದಯದಲ್ಲೇ ನನ್ನ ವಿಜ್ಞಾಪನೆ ನಿನ್ನ ಮುಂದೆ ಬರುತ್ತದೆ. ತಿರುಗಿ ಕೀರ್ತನೆ 119 147, ಅರುಣೋದಯದಲ್ಲಿ ಎದ್ದು ಮೊರೆ ಇಟ್ಟೆನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಅರುಣೋದಯ ಅಂತ ಹೇಳಿದ್ರೆ ಸೂರ್ಯೋದಯದ ಮುಂಚೆ, ಸೂರ್ಯನು ಹುಟ್ಟುವ ಮುಂಚೆ ಎಚ್ಚರಗೊಂಡು ಪ್ರಾರ್ಥಿಸ್ತಾ ಇದ್ದಂತೆ. ತಿರುಗಿ ಕೀರ್ತನೆ 55 17ನೇ ವಾಕ್ಯ, ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು. ತ್ರಿಕಾಲ ಅಂತ ಹೇಳಿದ್ರೆ 3 ಕಾಲ. ಯಾವುದೋ? ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಈ 3 ಸಮಯದಲ್ಲಿ ಕೂಡ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಇವತ್ತು ನಾವು 3 ಸಮಯದಲ್ಲಿ ಏನು ಮಾಡ್ತೀವಿ ಇಲ್ವೋ? ನಾಷ್ಟ, ಊಟ, ಡಿನ್ನರ್ ಕರೆಯಾಗಿ ಮಾಡ್ತೇವೆ. ಆದರೆ ದಾವೀದ ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಪ್ರತಿ ದಿವಸ ಅವರು ಊಟ ಮಾಡ್ತಾ ಇದ್ರೋ ಇಲ್ವೋ, ಆದರೆ ಅವರು ಕಡ್ಡಾಯವಾಗಿ ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ರು. ಒಬ್ಬ ಬ್ರದರ್ ಬಂದ ನನ್ನ ಹತ್ರ ಹೇಳ್ದ, ಪಾಸ್ಟರ್ ನಾನು ಸಹ ದಾನಿಯೇಲ್ ಥರ ಪ್ರೇಯರ್ ಮಾಡ್ತೇನೆ ಪಾಸ್ಟರ್, ನಾನು ಸಹ ದಾವೀದನ ಥರ ಪ್ರೇಯರ್ ಮಾಡ್ತಾನೆ. ನನಗೆ ಭಾಳ ಸಂತೋಷ ಆಯಿತು. ಅಪ್ಪ, ನಮ್ಮ ಹಳೆಯ ಒಡಂಬಡಿಕೆಯಲ್ಲಿ ನೋಡಿದಂಥ ದಾನಿಯೇಲ, ಅದಾದ ನಂತರ ನಿನ್ನೆನೇ ನಾನು ನೋಡ್ತಾ ಇದ್ದೀನಪ್ಪ, ಪ್ರತಿ ದಿವಸ 3 ಹೊತ್ತು ಪ್ರೇಯರ್ ಮಾಡ್ತೀಯಲ್ವಾ? ಯಾವ್ಯಾವ ಸಮಯದಲ್ಲಿ ಪ್ರೇಯರ್ ಮಾಡ್ತೀನಿ ಪಾಸ್ಟರ್? ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಪ್ರೇಯರ್ ಮಾಡ್ತಾನೆ, ಮಧ್ಯಾಹ್ನ ಊಟಕ್ಕೆ ಪ್ರೇಯರ್ ಮಾಡ್ತಾನೆ, ರಾತ್ರಿ ಡಿನ್ನರ್ಗೆ ಪ್ರೇಯರ್ ಮಾಡ್ತಾನೆ. ದಾನಿಯೇಲ್ ಹಿಂಗೆ ಪ್ರೇಯರ್ ಮಾಡಿದೀನಿ ರೀ. ಇವನು ನವಯುಗದ, ಈಗ 21ನೇ ಶತಮಾನದ ದಾನಿಯೇಲ, ಈಗ 21ನೇ ಶತಮಾನದ ದಾನಿಯೇಲೆಲ್ಲ ಹಿಂಗೆ ಇದ್ದಾರೆ. ಈ ಥರ ಅಲ್ಲ, ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ಕೂಡ ನೋಡ್ರಿ, ಯೇಸು ಸ್ವಾಮಿಗೆ ಒಂದು ಪ್ರಾರ್ಥನೆಗೆ ಒಂದು ಸಮಯವಿತ್ತು. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯ ಓದಿಕೊಳ್ಳೋಣ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸುತ್ತಾ ಇದ್ದನು. ಹೊಸ ತಿಂಗಳ 1ನೇ ತಾರೀಕು ಮುಂಜಾನೆ ಮಾತ್ರ ಅಲ್ಲ, 365 ದಿನಗಳು ಕೂಡ ಯೇಸು ಸ್ವಾಮಿ ಮುಂಜಾನೆ ಜಾವ ಆಗುವ ಮುಂಚಿತವಾಗಿ ಆತನ ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಯೇಸು ಸ್ವಾಮಿಗೂ ಒಂದು ಪ್ರಾರ್ಥನೆಗೆ ಸಮಯವಿತ್ತು. ಹಾಗಿರುವುದಾದರೆ ದಾವೀದನಿಗೆ ಒಂದು ಸಮಯವಿತ್ತು, ದಾನಿಯೇಲನಿಗೆ ಒಂದು ಸಮಯವಿತ್ತು.
ಯೇಸು ಸ್ವಾಮಿಗೆ ಸಹ ಪ್ರಾರ್ಥನೆಗೆ ಒಂದು ಸಮಯವಿತ್ತು. ನೀವು ಪ್ರಾರ್ಥನೆಯಲ್ಲಿ ಬೆಳಿಬೇಕೆಂಬುದಾಗಿ ನೀವು ಇಷ್ಟವುಳ್ಳವರಾಗಿದ್ದೀರಾ, ಹಾಗಿರೋದಾದರೆ ಒಂದು ಸಮಯವನ್ನು ನೀವು ಫಿಕ್ಸ್ ಮಾಡಿಕೊಳ್ಳ್ರಿ. ಆ ಸಮಯದಲ್ಲಿ ಪ್ರತಿ ದಿವಸ, ಒಂದು ವಾರ ನಿಮಗೆ ಕಷ್ಟ ಆಗ್ಬೋದು, ಒಂದು 3-4 ದಿವಸ ಕಷ್ಟ ಆಗ್ಬೋದು, ಒಂದು ಟೈಮ್ ಬೆಳಗ್ಗೆ 6 ಗಂಟೆಗೆ ಎದ್ದು 6ರಿಂದ 7 ನಾನು ಪ್ರೇಯರ್ ಮಾಡ್ತಾನೆ, ರಾತ್ರಿ 8 ಗಂಟೆಯಿಂದ 9 ಗಂಟೆ ಪ್ರೇಯರ್ ಮಾಡ್ತಾನೆ, ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ ಪ್ರೇಯರ್ ಮಾಡ್ತಾನೆ. ಹೀಗೆ ನೀವು ಸಮಯವನ್ನು ನಿಗದಿ ಮಾಡಿಕೊಳ್ಳೋದಾದರೆ ಆ ಸಮಯದಲ್ಲಿ ಪ್ರಾರ್ಥಿಸುವುದಕ್ಕೆ ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡ್ತಾರೆ. ಕೆಲವರೆಲ್ಲ ಹೇಗಂತ ಹೇಳಿದ್ರೆ, ದೇವದೂತನು ಬಂದು ತಟ್ಟಿ ಎಬ್ಬಿಸಿ ನಿಮ್ಮನ್ನೇ ಆ ದೇವದೂತನ ಮೊಣಕಾಲು ಹಾಕಿಸಿ ನೀವೇ ಪ್ರೇಯರ್ ಮಾಡಬೇಕು, ಆ ದಿನಕ್ಕಾಗೆಲ್ಲ ಕಾಯಬೇಡ್ರಿ. ಆ ಥರ ಉಜ್ಜೀವನ ಕೂಟಕ್ಕೆ ಹೋದರೂ ಕೂಡ ನಿಮಗೆ ಆ ಥರ ಯಾವುದೋ ಆಪ್ಷನ್ ಇಲ್ಲ. ನೀನು ಎದ್ದು ಒಂದು ಸಮಯವನ್ನು ತೆಗೆದುಕೊಂಡು ನೀನು ಪ್ರಾರ್ಥನೆ ಮಾಡಬೇಕು. ಒಬ್ಬ ಭಕ್ತ ಇದ್ದನ್ರಿ, ದೇವರು ಅವನನ್ನು ಎಲ್ಲದರಲ್ಲಿ ಆಶೀರ್ವಾದ ಮಾಡಿದ್ರು. ಈಗ ಅವನ ಬಹಳ ಬ್ಯುಸಿ. ಪ್ರಾರ್ಥನಾ ಕೂಟಕ್ಕೆ ಕರೆದ್ರೆ, ಪಾಸ್ಟರ್ ತುಂಬ ಬ್ಯುಸಿ. ಫಾಸ್ಟಿಂಗ್ ಪ್ರೇಯರ್ ಬ್ರದರ್, ಪಾಸ್ಟರ್ ನಾನು ಬಹಳ ಬ್ಯುಸಿ ಆಗಿದ್ದೇನೆ. ಬ್ರದರ್ ಕುಟುಂಬ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ? ಇಲ್ಲ ಪಾಸ್ಟರ್, ಅದಕ್ಕೂ ಸಮಯವಿಲ್ಲ. ಕೆಲಸ ಕೆಲಸ ಕೆಲಸ. ವೈಯಕ್ತಿಕವಾದ ಪ್ರಾರ್ಥನೆ ಏನಾದರೂ ಮಾಡ್ತಾ ಇದ್ದೀರಾ? ಪಾಸ್ಟರ್ ಸಮಯ ಇಲ್ಲ. ಸಂಡೇ ಆರಾಧನೆ ಯಾಕೆ ಬಂದಿಲ್ಲ ಬ್ರದರ್? ಪಾಸ್ಟರ್ ನನಗೆ ಸಮಯವಿಲ್ಲ. ಏನಾಯ್ತು ಗೊತ್ತಾ? ಒಂದು ದಿನ ಸಮಯ ಇಲ್ಲ ಅಂತ ಹೇಳ್ತಾ ಇದ್ರಲ್ವಾ, ದಿಢೀರ್ ಅಂತ ಹೇಳಿ ಅವರಿಗೆ ಕ್ಯಾನ್ಸರ್ ಬಂತು. ಆ ವ್ಯಕ್ತಿ ಈಗ ಹೇಳ್ತಾ ಇದ್ದಾನೆ, ಈಗ ಅವನಿಗೆ ಟೈಮ್ ಇದೆ ಅಂತ. ಆ ವ್ಯಕ್ತಿಗೆ ಕ್ಯಾನ್ಸರ್ ಬರೋ ಮುಂಚೆ ದೇವರಿಗೆ ಟೈಮ್ ಇಲ್ಲ. ಪ್ರೇಯರ್ಗೆ ಯಾಕೆ ಬಂದಿಲ್ಲ? ನನಗೆ ಸಮಯವಿಲ್ಲ. ಕೂಟಕ್ಕೆ ಯಾಕೆ ಬಂದಿಲ್ಲ? ನನಗೆ ಸಮಯವಿಲ್ಲ. ಈಗ ಕ್ಯಾನ್ಸರ್ ಬಂದ ಮೇಲೆ ಹಾಸ್ಪಿಟ್ಲ್ ಹೋಗಲಿಕ್ಕೆ ಟೈಮ್ ಇದೆ, ಡಾಕ್ಟರ್ನ ಭೇಟಿ ಮಾಡಲಿಕ್ಕೆ ಟೈಮ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಉಪವಾಸ ಪ್ರಾರ್ಥನೆಗೆ ಫಸ್ಟ್ ಬರುವಂಥ ವ್ಯಕ್ತಿ ಈ ಭಕ್ತನೇ. ವಾರದ ಮಧ್ಯದಲ್ಲಿ ನಡೆಯುವಂಥ ಕೇರ್ಸಲ್ ಮೀಟಿಂಗ್ಗೆ ಬರುವಂಥ ವ್ಯಕ್ತಿ ಈ ವ್ಯಕ್ತಿನೇ. ಈಗ ಟೈಮ್ ಸಿಕ್ಕಿದೆ. ಈಗ ಎಲ್ಲ ಸಮಯ ದೇವ್ರನ್ನೇ ಹುಡುಕ್ತಾ ಇದ್ದಾರೆ. ರಾತ್ರಿ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಮಾಡದೆ ಅವರು ಈಗ ಸಮಯ ಕಳೆಯುವುದಿಲ್ಲ. ಕುಟುಂಬ ಪ್ರಾರ್ಥನೆ ಮಾಡ್ತಾರೆ, ವೈಯಕ್ತಿಕವಾದ ಪ್ರಾರ್ಥನೆ ಮಾಡ್ತಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಟೈಮ್ ಇಲ್ಲ ಎಂಬುದಾಗಿ ನಿಮ್ಮನ್ನು ನೀವು ವಂಚಿಸ್ಕೋಬೇಡ್ರಿ. ಸೈತಾನನ್ನು ನಿಮ್ಮನ್ನು ವಂಚಿಸುವಂಥ ಒಂದು ಆಯುಧ ಏನು ಗೊತ್ತಾ? ನನಗೆ ಟೈಮ್ ಇಲ್ಲ ಅಂತೇಳಿ. ಎಲ್ಲದಕ್ಕೂ ಟೈಮ್ ಇದೆ, ಟೈಮ್ ಮಾಡಿಕೊಡ್ರಿ. ದೇವರ ವಿಷಯಕ್ಕೆ ಬಂದಾಗ ನೀನು ಟೈಮ್ ಮಾಡ್ಕೋಬೇಕು. ಇವತ್ತು ಅನೇಕರಿಗೆ ಟಿ ವಿ ನೋಡಲಿಕ್ಕೆ ಟೈಮ್ ಇದೆ, ಶಾಪಿಂಗ್ ಮಾಡಲಿಕ್ಕೆ ಟೈಮ್ ಇದೆ, ಟೂರಿಗೆ ಹೋಗ್ಲಿಕ್ಕೆ ಟೈಮ್ ಇದೆ, ಆ ಕಂಪ್ನಿ ಒಟ್ಟಿಗೆ ಔಟಿಂಗ್ ಹೋಗಲಿಕ್ಕೆ ಟೈಮ್ ಇದೆ, ಬೆಳಿಗ್ಗೆ ಟೀ ಕುಡಿಯೋದಕ್ಕೆ ಟೈಮ್ ಇದೆ, ವಾಟ್ಸಪ್ ನೋಡುವುದಕ್ಕೆ ಸಮಯವಿದೆ, ನ್ಯೂಸ್ ಪೇಪರ್ ನೋಡುವುದಕ್ಕೆ ಸಮಯವಿದೆ, ಫೇಸ್ಬುಕ್ ನೋಡುವುದಕ್ಕೆ ಸಮಯವಿದೆ, ಫ್ರೆಂಡ್ಸ್ ಜೊತೆ ಚಾಟ್ ಮಾಡಲಿಕ್ಕೆ ಸಮಯವಿದೆ. ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಮಾತ್ರ ಟೈಮ್ ಇಲ್ಲ. ನಿಮ್ಮನ್ನು ನೀವು ವಂಚಿಸಿಕೊಳ್ಳಬೇಡ್ರಿ. ಒಂದು ಪ್ರಾರ್ಥನೆಗೆ ನಿಮ್ಮ ಜೀವಿತದಲ್ಲಿ ಸಮಯವನ್ನು ನೀವು ಬೇರ್ಪಡಿಸಿ ಆ ಸಮಯದಲ್ಲಿ ನಿರ್ದಿಷ್ಟವಾಗಿ ನೀವು ಪ್ರಾರ್ಥನೆ ಮಾಡಿರಿ. ಅದು ನಿಮ್ಮ ಜೀವನದಲ್ಲಿ ಒಂದು ಅಭ್ಯಾಸವಾಗಿ ಬದಲಾಗ್ತದೆ. ಆಗ ಎಲ್ಲ ಸಮಯದಲ್ಲಿ ನೀವು ದೇವರನ್ನು ನೋಡಿ ಕರೆದು ಪ್ರಾರ್ಥನೆ ಮಾಡಬಹುದು. ಹಾಗಾದರೆ ನೀವು ಪ್ರಾರ್ಥನೆಯಲ್ಲಿ ಬೆಳಿಬೇಕಾ, ಚೆನ್ನಾಗಿ ಪ್ರಾರ್ಥಿಸಬೇಕಾ? ಮೊದಲು ಪ್ರಾರ್ಥನೆಗಾಗಿ ಒಂದು ಸಮಯವನ್ನು ಮೀಸಲಾಗಿಡಿ, ಒಂದು ಸಮಯವನ್ನು ಫಿಕ್ಸ್ ಮಾಡಿರಿ. ಎರಡನೇದಾಗಿ, ನೀವು ಪ್ರಾರ್ಥನೆ ಮಾಡುವಾಗ ಗಟ್ಟಿಯಾಗಿ ಪ್ರಾರ್ಥಿಸುವುದನ್ನು ಕಲಿಯಿರಿ. ನೋಡ್ರಿ, ಯೇಸು ಸ್ವಾಮಿ ಪ್ರಾರ್ಥನೆಗೆ ಅಡವಿಗೆ ಯಾಕೆ ಹೋಗ್ತಾ ಇದ್ರು? ಮನೇಲೇ ಪ್ರೇಯರ್ ಮಾಡ್ಬೋದಾಗಿತ್ತಲ್ವ? ಅಲ್ಲೇ ಎದ್ಬಿಟ್ಟು ತಲೆದಿನ ಮೇಲೆ ತಲೆ ಇಟ್ಕೊಂಡು ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕೆಲವರು ಹಂಗೆ ಎಲ್ಲ ಪ್ರಾರ್ಥನೆ ಮಾಡೋದು. ಎದ್ದ ತಕ್ಷಣ ಬೆಡ್ಡಲ್ಲಿ ಆ ತಲೆದಿಂಬಲ್ಲಿ ತಲೆ ಇಟ್ಟು ಸ್ತೋತ್ರ ಅಲ್ಲೆಲ್ಲೂಯ್ಯ ಆಮೇನ್, ಮತ್ತೆ ತಿರುಗಿ ಎದ್ದು ನೋಡಿದ್ರೆ ಪ್ರೇಯರ್ ಇಲ್ಲ, ಏನಿಲ್ಲ, 2 ತಾಸು ಮತ್ತೆ ನಿದ್ರೆ. ಯೇಸು ಸ್ವಾಮಿ ಹಂಗಲ್ಲ, ಎದ್ದು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಅವರು ಅಡವಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಅಡವಿಗೆ ಯಾಕೆ ಹೋಗ್ತಾ ಇದ್ರು? ಅಲ್ಲಿ ಯಾರು ಡಿಸ್ಟರ್ಬ್ ಇಲ್ಲ, ಶಬ್ದವಾಗಿ ತಾನು ತನ್ನ ತಂದೆ, ಯಾಕೆಂತ ಹೇಳಿದ್ರೆ ಅಲ್ಲಿ ಒಬ್ಬಂಟಿಗರಾಗಿ ತಂದೆಯ ಬಳಿಗೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ರು. ನೀವು ಸಹ ಒಂದು ಪ್ರಾರ್ಥನೆಗೆ ಒಂದು ಸ್ಥಳ ಇರಲಿ. ನಿಮ್ಮ ಮನೆಯಲ್ಲಿ ಒಂದು ಸ್ಥಳವನ್ನು ಮಾಡಿಕೊಳ್ಳ್ರಿ. ನೀವಿರುವ ಸ್ಥಳ ಒಂದು ಚಿಕ್ಕದಾಗಿದ್ರು ಅಡ್ಜಸ್ಟ್ ಮಾಡಿಕೊಂಡು ಒಂದು ಪ್ರಾರ್ಥನೆಗೆ ಅಂತೇಳಿ ನಿನಗೊಂದು ಸ್ಥಳ ಇರಬೇಕು. ಜೋರಾಗಿ ಪ್ರಾರ್ಥನೆ ಮಾಡುವುದನ್ನು ಕಲಿಯಿರಿ. ಬೆಳಿಗ್ಗೆ ಎದ್ದ ತಕ್ಷಣ ನಿನ್ನ ಮೈಂಡೆಲ್ಲ ಇನ್ನೂ ನಿದ್ರೆ ಇರ್ತದೆ, ಕಣ್ಗಳೆಲ್ಲ ಹಂಗೇ ನಿದ್ರೆಗೆ ಹೋಗ್ತಾ ಇರ್ತದೆ. ನೀನೇನು ಮಾಡಬೇಕಂತ ಹೇಳಿದ್ರೆ, ಮನಸ್ಸಲ್ಲಿ ಪ್ರೇಯರ್ ಮಾಡಿದ್ರೆ ಇನ್ನೂ ಜಾಸ್ತಿ ನಿದ್ರೆ ಬಂದುಬಿಡ್ತದೆ. ಏನು ಮಾಡಬೇಕು? ಬಾಯಿ ತೆರೆದು ಹಲ್ಲೆಲೂಯಾ ಸ್ತೋತ್ರ ಯೇಸಪ್ಪ ಇದಕ್ಕಾಗಿ ಸ್ತೋತ್ರ, ಬಾಯಿ ತೆರೆದು ಪ್ರಾರ್ಥನೆ ಮಾಡುವುದನ್ನು ಕಲಿಯಿರಿ. ಕೆಲವರೆಲ್ಲ ವಾಗ್ವಾದ ಮಾಡ್ತಾರೆ.
ಪಾಸ್ಟರ್ ಯಾಕೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಕಣ್ಮುಚ್ಚಿದ್ರ? ನಾವು ಯಾಕೆ ಕಣ್ಮುಚ್ಚಬೇಕು? ನೀವು ಯೇಸು ಸ್ವಾಮಿನಾ? ನೀವು ಯೇಸು ಸ್ವಾಮಿ ಆದರೆ ಕಣ್ಮುಚ್ಚಬೇಡ್ರಿ. ಕಣ್ಣು ಯಾಕೆ ಮುಚ್ಚುತ್ತೀವಿ ಅಂತ ಹೇಳಿದ್ರೆ ನಮ್ಮ ಏಕಾಗ್ರತೆಗೆ. ಪಾಸ್ಟರ್ ಮನಸ್ಸಲ್ಲೇ ಪ್ರೇಯರ್ ಮಾಡಿದರೆ ದೇವರು ಕೇಳೋದಿಲ್ವಾ? ಯಾಕೆ ಜೋರಾಗಿ ಪ್ರೇಯರ್ ಮಾಡಬೇಕು? ಇದನ್ನು ವಾಕ್ಯ ಕೇಳುವಾಗಲೇ, ಈ ಸಂದೇಶ ಕೇಳುವಾಗಲೇ ಕೆಲವರಿಗೆ ಪ್ರಶ್ನೆ ಇರ್ತದೆ, ಕೆಲವು ಟೆಸ್ಟ್ ಮಾಡ್ತಾರೆ. ನೀನು ಜೋರಾಗಿ ಪ್ರಾರ್ಥನೆ ಮಾಡಿದ್ರೆ ಅದರ ಅರ್ಥ ಏನಾಗುತ್ತೆ ಅಂತ ಹೇಳಿದ್ರೆ ನಿನ್ನ ನಿದ್ರೆ ಹೋಗುತ್ತೆ, ನಿನ್ನ ಮನಸ್ಸು ಏಕಾಗ್ರತೆ ಆಗಿರ್ತದೆ, ಚೆನ್ನಾಗಿ ಪ್ರಾರ್ಥನೆ ಮಾಡಬಹುದು. ಹಾಗಾದರೆ ನೀವು ಗಟ್ಟಿಯಾಗಿ ಜೋರಾಗಿ ಶಬ್ದದಿಂದ ಪ್ರಾರ್ಥಿಸುವಾಗ ನಿಮ್ಮ ಏಕಾಗ್ರತೆ ಹೆಚ್ಚಾಗ್ತದೆ, ಚೆನ್ನಾಗಿ ನೀವು ಪ್ರಾರ್ಥನೆ ಮಾಡ್ಬೋದು. ನೀವು ಪ್ರಯತ್ನಿಸಿ. ಇದನ್ನು ಮಾಡಬೇಕಂತ ನಾನು ನಿಮಗೊಂದು ಸಲಹೆ ಮಾತ್ರ ಕೊಡೋದು, ಇದಕ್ಕೆಲ್ಲ ವಾಕ್ಯ ಇದೆ ಅಂತ ನನ್ನ ಹತ್ರ ಕೇಳಬೇಡ್ರಿ. ಮೊದಲನೇದಾಗಿ ಪ್ರಾರ್ಥನೆಗೆ ಒಂದು ಸಮಯವಿರಲಿ. ಎರಡನೇದಾಗಿ ಪ್ರಾರ್ಥನೆಯಲ್ಲಿ ಗಟ್ಟಿಯಾಗಿ ಜೋರಾಗಿ ಬಾಯಿ ತೆರೆದು ಪ್ರಾರ್ಥನೆ ಮಾಡಿರಿ. ಮೂರನೇದಾಗಿ ನಿಮಗೆ ಒಂದು ಅಭ್ಯಾಸ ಇರಬೇಕ್ರಿ. ಏನಂತ ಹೇಳಿದ್ರೆ ಪ್ರಾರ್ಥನೆಗೆ ಹೋಗುವಾಗ, ಪ್ರಾರ್ಥನೆ ಮಾಡುವಾಗ ಒಂದು ಪೇಪರ್ ಮೇಲೆ ಒಂದು ಪ್ರೇಯರ್ ರಿಕ್ವೆಸ್ಟ್ನ ಬರ್ಕೊಳ್ರಿ. ಒಂದು ವೇಳೆ ನಿಮ್ಮ ಕುಟುಂಬದ ಪ್ರೇಯರ್ ರಿಕ್ವೆಸ್ಟ್ ಆಗಿರ್ಬೋದು, ನಿಮ್ಮ ಸಂಬಂಧಿಕರ ಪ್ರೇಯರ್ ರಿಕ್ವೆಸ್ಟ್ ಆಗಿರ್ಬೋದು, ನಿಮ್ಮ ಸಭೆಯ ಪ್ರೇಯರ್ ರಿಕ್ವೆಸ್ಟ್ ಆಗಿರ್ಬೋದು, ನೀವೇನು ಮಾಡಬೇಕಂತ ಹೇಳಿದ್ರೆ ಆ ರಿಕ್ವೆಸ್ಟ್ ನೋಡಿ 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 ಪ್ರೇಯರ್ ಮಾಡಿರಿ. ಆವಾಗ ಚೆನ್ನಾಗಿ ಪ್ರೇಯರ್ ಮಾಡ್ಬೋದು. ಇಲ್ಲಾಂದರೆ ನೀವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತೀರಿ ಎಂಬುದಾಗಿ ನಿಮಗೆ ಗೊತ್ತಾಗೋದಿಲ್ಲ. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅನೇಕ ಜನರಿಗೆ ಚೆನ್ನಾಗಿ ಪ್ರೇಯರ್ ಮಾಡಬೇಕಂತ ಆಸೆ ರೀ. ಅವ್ರದ್ದು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಯಾವ ಕಾರ್ಯಕ್ಕಾಗಿ ಪ್ರೇಯರ್ ಮಾಡಬೇಕು, ಹೇಗೆ ಮಾಡಬೇಕು ಅವ್ರಿಗೆ ಗೊತ್ತೇ ಇಲ್ಲ. ಬೆಳಿಗ್ಗೆದ್ದಾಗ ಕಣ್ಮುಸ್ತಾರೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಸ್ತೋತ್ರ ಸ್ತೋತ್ರ, ಆಮೇನ್ ಆಮೇನ್. ಆ 3 ಪದದಲ್ಲೇ ಬೆಳಿಗ್ಗೆ 100 ಹಲ್ಲೆಲೂಯಾ, 100 ಸ್ತೋತ್ರ, 50 ಆಮೇನ್, ಪ್ರಾರ್ಥನೆ ಮುಗೀತು. ನೀವು ಬರೀ ಹಲ್ಲೆಲೂಯಾ ಸ್ತೋತ್ರ ಆಮೇನಲ್ಲಿ ಪ್ರಾರ್ಥನೆ ಮುಗಿಸ್ಬಿಟ್ರೆ ಹಂಗಲ್ರಿ. ಪ್ರತಿ ದಿವಸ ಒಂದು ಪಟ್ಟಿ ಬರ್ಕೊಳ್ರಿ. ನಿಮ್ಮ ಕುಟುಂಬ, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ಸಭೆ, ನಿಮ್ಮ ಪಟ್ಟಣ, ದೇಶ, ನೆರೆಯವರು, ಅಧಿಕಾರಿ, ಅನೇಕ ವಿಷಯ ಬರ್ಕೊಳ್ರಿ. ಅದರಲ್ಲಿ ಮೇನ್ ಪಾಯಿಂಟ್ ತೊಗೊಂಡು ಆ ಪ್ರಾರ್ಥನಾ ವಿಷಯಗಳಿಗಾಗಿ ಆಗಾಗ ಒಂದು 5 ನಿಮಿಷ ಒಂದು ಪ್ರೇಯರ್ ರಿಕ್ವೆಸ್ಟನ್ನು ಓದ್ರಿ, 5 ನಿಮಿಷ ಪ್ರೇಯರ್ ಮಾಡಿರಿ. ಒಂದು ಪ್ರೇಯರ್ ರಿಕ್ವೆಸ್ಟನ್ನು ನೋಡಿರಿ, 5 ನಿಮಿಷ ಪ್ರೇಯರ್ ಮಾಡಿರಿ. ಹಾಗೆ ಪ್ರಾರ್ಥನೆ ಮಾಡುವಾಗ ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡೋಲಿಕ್ಕೆ ಸಹಾಯವಾಗ್ತದೆ. ಎಲ್ಲಿ, ಹೇಗೆ, ಯಾವ ಸಂದರ್ಭದಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ ನಿಮಗೆ ಅರ್ಥವಾಗುತ್ತೆ. ಒಬ್ಬ ಯವನಸ್ಥನನ್ನು ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಅವನಿಗೆ ಪ್ರೇಯರ್ ಮಾಡಲಿಕ್ಕೆ ಹೇಳಿದ್ದಾರೆ. ಒಂದು ಪೇಷಂಟ್ಗಾಗಿ ಪ್ರೇಯರ್ ಸ್ಟಾರ್ಟ್ ಮಾಡಿದ. ಅವನು ಸ್ಟಾರ್ಟ್ ಮಾಡಿದೆ, ದೇವರೇ ನೀನು ಪರಲೋಕದಲ್ಲಿದೆಯಾ, ನಾವು ಭೂಲೋಕದಲ್ಲಿ ಇದ್ದೇವೆ, ಮತ್ತೆ ವಾಗ್ದಾನ ಕೇಳಬೇಕಾ? ಎಲ್ಲಿ 2-3 ಜನ ಇದ್ದಾರೋ ಅವರ ನಡುವೆ ನೀನು ಇದ್ದೀಯ ಸ್ವಾಮಿ. ಕರ್ತನೇ, ಚೀನಾ ದೇಶದಲ್ಲಿ ಕೊರೋನಾ ಬಂದಿದೆ, ಅದನ್ನು ಓಡಿಸ್ರಿ. ನಮ್ಮ ದೇಶದಲ್ಲಿ ಕೊರೋನಾ ಬಂದಿದೆ, ಓಡಿಸ್ರಿ. ಪ್ರೇಯರ್ ಮಾಡಿ ಕೊನೆಯದಾಗಿ ಆಮೇಲೆ ಅನ್ನೋ ಮುಂಚೆವಾಗಿ ಯಾರಿಗಾಗಿ ಪ್ರೇಯರ್ ಮಾಡಿದ್ರೋ ಅವರು ಪರಲೋಕಕ್ಕೆ ಹೋಗ್ಬಿಟ್ರು. ಅವರಿಗಾಗಿ ಇವನು ಪ್ರೇಯರ್ ಮಾಡಲೇ ಇಲ್ಲ. ಯಾಕೆ ಗೊತ್ತಾ? ಅವನಿಗೆ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ. ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ, ಹೇಗೆ ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ. ಯಾಕಂದರೆ ಅದಕ್ಕೆ ಅಭ್ಯಾಸನೇ ಇಲ್ವೇ. ನೀವು ಅಭ್ಯಾಸ ಮಾಡಿಕೊಳ್ರಿ. ಒಂದು ಪ್ರೇಯರ್, ಭಾರತಕ್ಕಾಗಿ ಪ್ರೇಯರ್ ಮಾಡ್ರಿ ಅಂತ ಹೇಳಿದ್ರೆ ಭಾರತಕ್ಕಾಗಿ ಪ್ರೇಯರ್ ಮಾಡಬೇಕು, ಚೀನಾಕ್ಕಾಗಿ ಪ್ರೇಯರ್ ಮಾಡಬಾರ್ದು. ನಿನ್ನ ಗಂಡನಿಗಾಗಿ ಪ್ರೇಯರ್ ಮಾಡುವಾಗ ತಿರುಗಿ ನಿನ್ನ ಗಂಡನಿಗಾಗಿ ಮಾತ್ರ ಪ್ರೇಯರ್ ಮಾಡಿರಿ. ಅದು ಮುಗಿಸಿ ಬೇರೆ ಪಾಯಿಂಟ್ಗೆ ಹೋಗ್ರಿ. ಆ ರೀತಿ ಪ್ರಾರ್ಥಿಸೋದಾದರೆ ನಿಮ್ಮ ಪ್ರಾರ್ಥನಾ ಜೀವಿತ ಚೆನ್ನಾಗಿ ಪ್ರಾರ್ಥನೆ ಮಾಡ್ಬೋದು ರೀ. 4ನೇದಾಗಿ ಒಂದು ಪ್ರಾರ್ಥನೆಯ ಪುಸ್ತಕವನ್ನು ಉಪಯೋಗಿಸ್ರಿ. ಏನು ಪ್ರಾರ್ಥನೆಯ ಪುಸ್ತಕ? ಕೆಲವು ಪ್ರೇಯರ್ ಪಾಯಿಂಟ್ ಎಲ್ಲ ಕೊಟ್ಟಿರ್ತಾರೆ. ಕೆಲವು ಜಿಲ್ಲೆ, ಕೆಲವು ತಾಲೂಕು, ಅನೇಕ ಯೇಸು ಬಿಡಿಸ್ತಾನೆ ತಂಡದವರು ಒಂದು ಪ್ರಾರ್ಥನಾ ಪುಸ್ತಕ ಅಂತೇಳಿ ಬಿಟ್ಟಿದ್ದಾರೆ. ಅದರಲ್ಲಿ ತುಂಬ ಪಾಯಿಂಟ್ಸ್ ಇದೆ, ಚೆನ್ನಾಗಿದೆ. ಅದನ್ನು ನೀವು ಯೂಸ್ ಮಾಡ್ಬೋದು. ನಮ್ಮ ಕರ್ನಾಟಕದ ಕೊಳ್ಳೇಗಾಲದಲ್ಲಿ ಇರುವಂಥ ಪಾಸ್ಟರ್ ವಿಲ್ಲಿ ಅವರು, ಅರುಣೋದಯ ಯೇಸು ಆ ಸಭೆಯವರು ಕೂಡ ಒಂದು ಕರ್ನಾಟಕಕ್ಕಾಗಿ ಯಾವ್ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಒಂದು ಪುಸ್ತಕವನ್ನು ಬಿಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ನೀವು ಅವ್ರನ್ನ ಸಂಪರ್ಕಿಸೋದಾದರೆ ಆ ಪುಸ್ತಕ ನಿಮಗೆ ಸಿಗ್ತದೆ. ಆ ಪುಸ್ತಕ ತಗೊಂಡು ಪ್ರೇಯರ್ ರಿಕ್ವೆಸ್ಟ್ ತುಂಬ ಇರ್ತದೆ. ಅದನ್ನು ನೋಡಿ ನೀವು ಪ್ರಾರ್ಥಿಸೋದಾದರೆ ನೀವು ಪ್ರಾರ್ಥನಾ ಜೀವಿತದಲ್ಲಿ ಬೆಳೀತೀರಾ. ಯಾವ ವಿಷಯಕ್ಕೆ ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ನೀವು ಕಲಿತೀರಾ. 5ನೇದಾಗಿ ನೀವು ಪ್ರಾರ್ಥನೆ ಜೀವಿತದಲ್ಲಿ ಹೆಚ್ಚಾಗಬೇಕಂತ ಹೇಳಿದ್ರೆ ನಿಮಗೆ ಪ್ರೇಯರ್ ಪಾರ್ಟ್ನರ್ ಇರಬೇಕ್ರಿ ಯಾರಾದರೂ. ನೋಡ್ರಿ, ಮೋಶೆ ಒಂದು ಸಾರಿ ಅಮಾಲೇಕರ ವಿರುದ್ಧವಾಗಿ ಹೋರಾಡುವಾಗ ಯೆಹೋಶುವನ ಯುದ್ಧಕ್ಕೆ ಕಳಿಸಿ ಇವನ ಕೈಗಳನ್ನು ಮೇಲೆ ಕೆತ್ತಾ ಇದ್ದಾರೆ. ಇವನ ಕೈಗಳ ಮೇಲೆ ಕೆತ್ತುವಾಗ ಇಸ್ರಾಯೇಲರು ವಿನ್ ಆಗ್ತಾ ಇದ್ದಾರೆ. ಕೈಗಳು ಕೆಳಗೆ ಬರುವಾಗ ಯಾರು ವಿನ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಮಾಲೇಕರು ವಿನ್ ಆಗ್ತಾ ಇದ್ದಾರೆ. ಈಗ ಮೋಶೆ ಎಷ್ಟೊತ್ತು, ತುಂಬ ಹೊತ್ತು ಹಿಡಿಲಿಕ್ಕಾಗಲ್ವಲ್ಲ ಕೈ, ಆಗ ಏನು ಮಾಡಿದ್ರಂತೆ, ಅವನ ಜೊತೆ ಇದ್ದಂಥ ಆರೋನ ಊರ 2 ಕಲ್ಲು ತಂದು ಎಡಕ್ಕೂ ಬಲಕ್ಕೂ ಇಟ್ಬಿಟ್ಟು ಅವನ ಕೈಯನ್ನು ಹಿಡ್ಕೊಂಡು ಪ್ರೇಯರ್ ಮಾಡಿದ್ರೆ ಆ ಸಮಯದಲ್ಲಿ ಹೊತ್ತು ಮುಳುಗೋರಿಗೆ ಹಾಗೆ
ಹಾಗೆ ಕೈ ಹಿಡ್ಕೊಂಡ್ರು, ಅಮಾಲೇಕ್ಯರ ವಿರುದ್ಧವಾಗಿ ಒಂದು ದೊಡ್ಡ ಜಯ ಸಿಕ್ತು. ನಿಮಗೂ ಸಹ ಒಂದು ಪ್ರೇಯರ್ ಪಾರ್ಟ್ನರ್ ಇರಲಿ. ಯಾರಾದರೂ ಒಳ್ಳೆ ನಿಮಗೆ ಪರಿಚಯ ಇರುವಂಥ ಫ್ರೆಂಡ್ ಒಟ್ಟಿಗೆ ಸೇರಿಕೊಂಡು ಪ್ರೇಯರ್ ಮಾಡೋದನ್ನು ಕಲ್ತ್ಕೊಳ್ರಿ. ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದನಗೋ ರಾಜನಿಗೆ ಒಂದು ಕನಸು ಬಿತ್ತು. ಆ ಕನಸು ಗೊತ್ತಿಲ್ಲ ಅವನಿಗೆ, ಆ ಕನಸನ ಅರ್ಥವನ್ನು ತಿಳಿಸಬೇಕು. ಆಗ ದಾನಿಯೇಲ್ ಹೇಳ್ತಾ ಅದನ್ನ ಇದನ್ನು ನಾನು ತಿಳಿಸ್ತೀನಿ, ನನ್ನ ದೇವ್ರ ಹತ್ರ ಕೇಳ್ಕೊಂಡು ಅಂತೇಳಿ ಒಬ್ಬನೇ ಪ್ರೇಯರ್ ಮಾಡಿಲ್ರಿ. ಶದ್ರಕ್, ಮೇಷಕ್, ಅಬೇದನಗೋ ಅವ್ರನ್ನ ಕರ್ಕೊಂಡು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಿದ್ರು. ದೇವರ ಆ ಪ್ರಾರ್ಥನೆಯನ್ನು ಕೇಳಿದ್ರು. ನಿಮಗೆ ಯಾರಾದರೂ ಒಬ್ಬ ಪ್ರೇಯರ್ ಪಾರ್ಟ್ನರ್ ಇರಲಿ, ಆ ಪ್ರೇಯರ್ ಪಾರ್ಟ್ನರೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿರಿ. ಆ ರೀತಿ ಅಂದರೆ ಕೆಲವು ಚಿಕ್ಕ ಚಿಕ್ಕ ಪ್ರಾರ್ಥನಾ ಗುಂಪುಗಳಿರ್ತದೆ, ಅಲ್ಲಿ ಹೋಗಿ ಪ್ರೇಯರ್ ಮಾಡಿರಿ, ಫ್ಯಾಮಿಲಿ ಪ್ರೇಯರ್ ಮಾಡಿರಿ, ಅದು ನಿಮಗೆ ಬಹಳ ಅನುಕೂಲವಾಗ್ತದೆ. ಆರನೇದಾಗಿ ನೀವು ದೇವರಲ್ಲಿ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಕಲಿಬೇಕಂತ ಹೇಳಿದ್ರೆ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ಪ್ರಾರ್ಥನೆಯಲ್ಲಿ ಕಾಯುವುದನ್ನು ಕಲಿಯಿರಿ. ನಾನು ಯಾವಾಗಲೂ ಹೇಳ್ತೇನೆ ಏನಂತ ಹೇಳಿದ್ರೆ, ನೀನು 10 ನಿಮಿಷ ಪ್ರೇಯರ್ ಮಾಡಿದ್ರೆ 5 ನಿಮಿಷ ನಿಮ್ಮದು, 5 ನಿಮಿಷ ದೇವ್ರದ್ದು. ಈಗ ಒಂದು ಫೋನ್, ಹಲೋ ಚೆನ್ನಾಗಿದ್ದೀರಾ, ಆರಾಮಿದ್ದೀರಾ, ಕ್ಷೇಮವಾಗಿದ್ದೀರಾ, ಏನು ಬೇರೆ ವಿಷಯ, ಬರೀ ನೀವೇ ಮಾತನಾಡಿದ್ರೆ ಅದು ಒನ್ ವೇ. ಪ್ರಾರ್ಥನೆ ಒನ್ ವೇ ಅಲ್ರಿ, 2 ವೇ. ನೀವು ಮಾತನಾಡಬೇಕು, ದೇವರು ಮಾತನಾಡಬೇಕು. 1/2 ಅವರ್ ಪ್ರೇಯರ್ ಮಾಡ್ತೀರಂದ್ರೆ 15 ನಿಮಿಷ ನಿಮ್ಮದು, 15 ನಿಮಿಷ ದೇವರು. ನೀವು ಪ್ರೇಯರ್ ಮಾಡಿ ದೇವ್ರ ಹತ್ರ ಕೂತ್ಕೊಂಡು, ಸ್ವಾಮಿ ಇಷ್ಟೊತ್ತನ್ನು ಪ್ರೇಯರ್ ಮಾಡಿದೆ, ನನ್ನೊಂದಿಗೆ ಮಾತನಾಡ್ರಿ, ನಿನ್ನ ವಾಕ್ಯದ ಮುಖಾಂತರ ಮಾತನಾಡ್ರಿ, ನಿನ್ನ ಶಬ್ದದಿಂದ ಮಾತನಾಡ್ರಿ, ನನ್ನ ಮನಸ್ಸಿನ ಮುಖಾಂತರ ಮಾತನಾಡ್ರಿ, ಪವಿತ್ರಾತ್ಮನೇ ನನ್ನ ಜೊತೆ ಮಾತನಾಡ್ರಿ ಅಂತೇಳಿ ನೀವು ಕಾದಿದ್ದು ಪ್ರೇಯರ್ ಮಾಡ್ರಿ. ಅದನ್ನು ಮರಿಬೇಡ್ರಿ. ಕೊನೆಯದಾಗಿ ಪ್ರಾರ್ಥನೆ ನಿಮ್ಮ ದಿನನಿತ್ಯದ ಕೆಲಸವಾಗಿರಬೇಕ್ರಿ. ಯಾವಾಗಲೂ ಸ್ವಲ್ಪ ಇಂಟ್ರೆಸ್ಟ್ ಇದ್ದಾಗ, ಆಸಕ್ತಿ ಬಂದಾಗ, ಇವತ್ತು ಈ ಸಂದೇಶ ಕೇಳಿದ್ರೆ ನಾಳೆ ಫುಲ್ಲು ಉಜ್ಜೀವನ, ನಾಡ್ದು ಫುಲ್ ಉಜ್ಜೀವನ, ಅದಾದ ಮೇಲೆ ಉಜ್ಜೀವನನೇ ಇಲ್ಲ, ಪ್ರಾರ್ಥನೆ ಇಲ್ಲ, ಏನಿಲ್ಲ, ಆಗಿರಬಾರ್ದು. ಪ್ರತಿ ದಿವಸ ಹೇಗೆ ಊಟ ಮಾಡ್ತೀರೋ, ಪ್ರತಿ ದಿವಸ ಹೇಗೆ ಕೆಲಸ ಮಾಡ್ತೀರೋ, ಪ್ರತಿ ದಿವಸ ಈ ಪ್ರಾರ್ಥನೆ ನಿಮ್ಮ ಜೀವಿತದ ಒಂದು ಕಾರ್ಯವಾಗಿರಬೇಕು. ಹಾಗಿರುವುದಾದರೆ ಮಾತ್ರ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನಾ ಜೀವನದಲ್ಲಿ ಬೆಳೆಯಬಹುದು, ಚೆನ್ನಾಗಿ ಪ್ರಾರ್ಥಿಸಬಹುದು, ನಿಮ್ಮ ಆತ್ಮೀಕ ಜೀವಿತ ಬೆಳವಣಿಗೆ ಹೊಂದುತ್ತದೆ. ನೋಡ್ರಿ, ಯೇಸು ಸ್ವಾಮಿ ಅವರು 2 ತೀರ್ಮಾನ ತೆಗೆದುಕೊಂಡ್ರು. ಏನು ಗೊತ್ತಾ? ಒಂದು, ಅವರು ಪ್ರತಿದಿನ ಮನುಷ್ಯರ ಒಟ್ಟಿಗೆ ಮಾತನಾಡೋ ಮುಂಚಿತವಾಗಿ ತಂದೆಯಾದ ದೇವರೊಟ್ಟಿಗೆ ಮಾತನಾಡ್ತಾ ಇದ್ರು. 2, ಮನುಷ್ಯರ ಮುಖ ನೋಡೋ ಮುಂಚಿತವಾಗಿ ತಂದೆ ಮುಖವನ್ನು ನೋಡ್ತಾ ಇದ್ರು. ಅವ್ರಿಗೆ ಹ್ಯಾಬಿಟ್ ಅದು. ಹೆಂಗೆ? ಬೇರೆ ಎದ್ದ ತಕ್ಷಣ ಯಾವ ಮನುಷ್ಯನೊಟ್ಟಿಗೆ ಮಾತನಾಡೋದಿಲ್ಲ, ಫಸ್ಟ್ ಮಾತನಾಡೋದು ದೇವರೊಟ್ಟಿಗೆ. ಎದ್ದ ತಕ್ಷಣ ಯಾರ ಮುಖ ನೋಡಬೇಕು? ದೇವ್ರ ಮುಖ ನೋಡಬೇಕು. ನೀವು ಅಭ್ಯಾಸ ಮಾಡಿಕೊಳ್ರಿ. 2 ತೀರ್ಮಾನ ತಗೊಳ್ರಿ. ದೇವರೇ, ಮೊದಲು ನಾನು ಎದ್ದ ತಕ್ಷಣ ನಿನ್ನ ಮುಖ ನೋಡಬೇಕು, ಮೊದಲು ಎದ್ದ ತಕ್ಷಣ ನಿನ್ನಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳ್ರಿ. ಈ 7 ಕಾರ್ಯ ಮಾಡೋದಾದರೆ ನಿಮ್ಮ ಪ್ರಾರ್ಥನಾ ಜೀವಿತವು ಅದು ಬೆಳೀತದೆ, ಬೆಳವಣಿಗೆ ಹೊಂದುತ್ತದೆ, ನಿಮಗೆ ಸಹಾಯ ಮಾಡ್ತದೆ. ನಾನು ನಂಬ್ತೇನೆ ಈ ಒಂದು ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ. ಆ 7 ಸಂಗತಿಗಳನ್ನು ನಾನು ವೇಗವಾಗಿ ಇನ್ನೊಂದು ಸಾರಿ ಹೇಳ್ತೇನೆ. ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಬೆಳೆಯಬೇಕಂತ ಹೇಳಿದ್ರೆ, ಮೊದಲನೇದಾಗಿ ನಿಮಗೆ ನಿರ್ದಿಷ್ಟವಾಗಿ ಪ್ರಾರ್ಥಿಸುವುದಕ್ಕೆ ಒಂದು ಸಮಯವಿರಬೇಕು. 2ನೇದಾಗಿ ಗಟ್ಟಿಯಾಗಿ ಪ್ರಾರ್ಥಿಸುವುದನ್ನು ಕಲಿಯಿರಿ. 3ನೇದಾಗಿ ನಿಮ್ಮ ಪ್ರಾರ್ಥನಾ ಮನವಿಗಳು ಏನು ಪ್ರೇಯರ್ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದೀರಾ, ಒಂದು ಪೇಪರ್ನಲ್ಲಿ ಮುಂಚಿತವಾಗಿ ಬರೆದು ಒಂದು ಸಿದ್ಧಪಡಿಸಿಕೊಂಡು ಪಾಯಿಂಟ್ ನೋಡಿ ಪ್ರೇಯರ್ ಮಾಡಿರಿ. 4ನೇದಾಗಿ ಪ್ರಾರ್ಥನೆಯ ಗೈಡ್ಗಳು, ಪ್ರಾರ್ಥನಾ ಪುಸ್ತಕ ಇರೋದಾದರೆ ಅದನ್ನು ನೋಡಿ ಉಪಯೋಗಿಸಿ ಪ್ರಾರ್ಥನೆ ಮಾಡಿರಿ. 5ನೇದಾಗಿ ನೀವು ಮಾತ್ರ ಪ್ರಾರ್ಥಿಸಬೇಡ್ರಿ, ನಿಮ್ಮ ಜೊತೆ ಯಾರಾದರೂ ಇರೋದಾದರೆ ಅವ್ರ ಜೊತೆಗಾರರೊಂದಿಗೆ ಪ್ರಾರ್ಥನೆ ಮಾಡಿರಿ. 6ನೇದಾಗಿ ಕೇವಲ ಪ್ರಾರ್ಥನೆ ನೀವು ಮಾತ್ರ ಮಾಡುವುದಲ್ಲ, ಪ್ರಾರ್ಥನೆಯಲ್ಲಿ ನೀವು ಕಾಯಿರಿ. 7ನೇದಾಗಿ ಪ್ರಾರ್ಥನೆ ಯಾವಾಗಾದರೂ ಒಂದು ಸಾರಿ ಅಲ್ಲ, ನಿಮ್ಮ ದಿನನಿತ್ಯದ ಒಂದು ಕೆಲಸವಾಗಿರಬೇಕು. ಇವೆಲ್ಲವುಗಳನ್ನು ನೀವು ಒಂದೇ ಸಾರಿ ಮಾಡಬೇಕೆಂಬುದಾಗಿಲ್ರಿ, ಅಥವಾ ನೀವು ಇದನ್ನೆಲ್ಲ ಒಂದು ಗಿಳಿಪಾಠವಾಗಿ ನೀವು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಪ್ರೋತ್ಸಾಹಪಡಿಸುವುದಕ್ಕೆ, ಈ ಒಂದು ಆತ್ಮೀಕ ಜೀವಿತದಲ್ಲಿ ಬೆಳೆಯುವುದಕ್ಕೆ ನಾನು ಕೊಟ್ಟಂಥ ಕೆಲವೊಂದು ಟಿಪ್ಸ್ಗಳು, ಕೆಲವೊಂದು ಸಲಹೆಗಳು ಮಾತ್ರ ಆಗಿರೋದ್ರಿಂದ ನಿಮ್ಮ ಪ್ರಾರ್ಥನಾ ಜೀವಿತ ಬೆಳೆಯಲಿ ಎಂಬುದಾಗಿ ನಾನು ಆಶಿಸ್ತೇನೆ. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿರಿ. ಕರ್ತನೇ, ನಾನು ಪ್ರತಿ ದಿವಸ ಪ್ರಾರ್ಥನೆಯಲ್ಲಿ ಬೆಳೆಯಬೇಕೆಂಬುದಾಗಿ ಒಪ್ಪಿಸಿಕೊಡೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ನಿನ್ನ
ವಾಕ್ಯವನ್ನು ಕೇಳಿದ ದೇವ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಅಪ್ಪ, ಈ ದಿವಸಗಳಲ್ಲಿ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಾವು ಸ್ಟ್ರಗಲ್ ಪಡ್ತಾ ಇದ್ದೇವೆ. ಪ್ರಾರ್ಥಿಸಬೇಕೆಂಬಂಥ ದೇವರೇ ಆಸೆ ಇದೆ, ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ನಾವು ಕೇಳಿಕೊಂಡ ದೇವರೇ ಕೇಳಿಸಿಕೊಂಡ ಅಂಶಗಳ ಪ್ರಕಾರವಾಗಿ ನಮ್ಮ ಪ್ರಾರ್ಥನಾ ಜೀವಿತವನ್ನು ಡೆವಲಪ್ ಮಾಡಿಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡ್ರಿ ಕರ್ತನೆ. ಎಲ್ಲರಿಗೂ ಇವತ್ತಿನಿಂದ ನಮ್ಮ ಪ್ರಾರ್ಥನಾ ಜೀವಿತ ಬದಲಾಗಲಿ ಕರ್ತನೆ. ಚೆನ್ನಾಗಿ ಪ್ರಾರ್ಥಿಸಿ ನಿಮ್ಮ ಮುಖವನ್ನು ಹುಡುಕಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋ ವೀಕ್ಷಿಸ್ತಾ ಪ್ರತಿಯೊಬ್ಬರನ್ನು, ಪ್ರತಿಯೊಂದು ಕುಟುಂಬವನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೇ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಂದು ಆತ್ಮೀಕ ಸಂದೇಶದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸಹೋದರ ಪೌಲ್ ಜಾ. ಮೇ ಗಾಡ್ ಬ್ಲೆಸ್ ಯು ಆಲ್.